ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವರ್ಷ ಮಹೇಶ್ ಯೂಟ್ಯೂಬ್ ಚಾನಲ್. ಸೊ ಟುಡೇ ನಾನಿವತ್ತು ಶಾವಿಗೆ ಪಾಯಸ ರೆಸಿಪಿನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲ ಶಾವಿಗೆ, ಸ್ವಲ್ಪ ತುಪ್ಪ, 1 ಲೋಟದಷ್ಟು ಹಾಲು, ಸಕ್ಕರೆ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ, ಸ್ವಲ್ಪ ನೀರನ್ನು ತಗೋಬೇಕು. ಇವಾಗ ಒಂದು ಪ್ಯಾನ್ಗೆ 2 ಚಮಚದಷ್ಟು ತುಪ್ಪ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಡ್ರೈ ಫ್ರೂಟ್ಸನ್ನು ಎರಡೂ ನೀಟಾಗಿ ಹುರಿದಿಟ್ಕೋಬೇಕು. ಹುರಿದು ಸ್ವಲ್ಪ ಸಪ್ರೇಟ್ ಬೌಲ್ನಲ್ಲಿ ಅದನ್ನು ತೆಗೆದಿಟ್ಕೋಬೇಕು. ಇವಾಗ ಅದೇ ಪ್ಯಾನ್ಗೆ ಶಾವಿಗೆನ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಮತ್ತು ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಕಲರ್ ಚೇಂಜ್ ಆಗೋ ಥರ ಅಂತ ಶಾವಿಗೆನ ಹುರಿಬೇಕು. ಇವಾಗ ಇನ್ನೊಂದು ಕಡೆ ಬೇರೆ ಪಾತ್ರೆ ತಗೊಂಡು ಅದಕ್ಕೆ 1 ಲೋಟದಷ್ಟು ಹಾಲು ಹಾಕಬೇಕು. ಹಾಲು ಸ್ವಲ್ಪ ಚೆನ್ನಾಗಿ ಅದು ಬಿಸಿ ಆಗಬೇಕು, ಅಂದರೆ ಕಾಯಬೇಕು. ಅದಾದಮೇಲೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ತಗೋಬೇಕು. ನೀರು ತಗೊಂಡು ಸ್ವಲ್ಪ ಅದು ಕಾದ್ಮೇಲೆ ನಂತರ ಅದಕ್ಕೆ ಸ್ವಲ್ಪ 1 ಬಟ್ಲದಷ್ಟು ಸಕ್ಕರೆ ಹಾಕ್ಕೋಬೇಕು. ನೀವೆಷ್ಟು ಶಾವಿಗೆ ತೊಗೊಂಡಿದ್ದಾರೆ ನೋಡಿ ಅದರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಅದು ಕುದಿ ಬರಬೇಕು. ಅದು ಸ್ವಲ್ಪ ಮಿಕ್ಸ್ ಆಗಿ ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಏಲಕ್ಕಿ ಪುಡಿ ಹಾಕಿ ಅದನ್ನು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಅದು ಕಾದಿದೆ ಇವಾಗ ಸ್ವಲ್ಪ ಹಾಲು. ನಂತರ ಅದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಹಾಕಬೇಕು. ಶಾವಿಗೆ ಹಾಕಿ ಸ್ವಲ್ಪ ಮೇಲೆ ಇನ್ನೊಂದು ಲೋಟದಷ್ಟು ಹಾಲು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಹಾಕಬೇಕು. ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ಥರ ನೀಟಾಗಿ ಅದನ್ನು ನೀಟಾಗಿ ಕುದ್ಮೇಲೆ ಫ್ಲೇಮನ್ನು ಆಫ್ ಮಾಡಿ ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿಬಿಡಬೇಕು. ಅದು ಗಟ್ಟಿ ಆಗಬೇಕು. ಇವಾಗ ನಿಮಗೆ ನೀಟಾಗಿ ಥಿಕ್ ಕನ್ಸಿಸ್ಟೆನ್ಸಿ ಬರೋ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ನೀವು ಇದನ್ನು ಹಾಲು ಹಾಕ್ಕೊಂಡು ತಿನ್ಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು. ಥ್ಯಾಂಕ್ ಯು.